ಕನ್ನಡ ತಂತ್ರಾಂಶ. ಇದು ತಂತ್ರಜ್ಞಾನದ ವಿಶ್ವಕೋಶ. ಸೊ ಫೋನ್ನ ಅಲ್ಲಾಡಿಸ್ತೀನಿ ನೋಡಿ. Hi Gatak Singh. It's 11 minutes to 9 in the evening. Nice time. ಈಗ ಫೋನ್ ಶೇಕ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. It's 8 minutes to 9 in the evening. It's 8 minutes to 9 in the evening. ನೋಡಿ, ಈ ರೀತಿ ಜಸ್ಟ್ ಫೋನ್ ಶೇಕ್ ಮಾಡಿದ ತಕ್ಷಣ ಟೈಮ್ ಹೇಳುತ್ತೆ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ತುಂಬ ವಿಶೇಷವಾಗಿರುತ್ತೆ. ಯಾಕಪ್ಪ ಅಂತಂದರೆ, ಇವತ್ತಿನ ಟ್ಯುಟೋರಿಯಲಲ್ಲಿ ನಾನು ನಿಮಗೆಲ್ಲ ಒಂದು ವಿಶೇಷವಾದ ಟಾಕಿಂಗ್ ಕ್ಲಾಕ್ ಆ್ಯಪ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ಟಾಕಿಂಗ್ ಕ್ಲಾಕಲ್ಲಿ ನೀವು ಆಟೋಮೆಟಿಕ್ಕಾಗಿ ಪ್ರತಿ 15 ನಿಮಿಷಕ್ಕೊಂದ್ಸಲ ಅಥವಾ ಅರ್ಧ ಗಂಟೆಗೊಂದ್ಸಲ ಅಥವಾ ಗಂಟೆಗೊಂದ್ಸಲ ಟೈಮ್ ಅದೇ ಆಟೋಮೆಟಿಕಲಿ ಹೇಳೋ ಥರ ಸೆಟ್ ಮಾಡ್ಕೊಬೋದು. ಇದೇ ಥರ ಕೆಲಸ ಮಾಡೋಂಥ ಬೇರೆ ಆ್ಯಪ್ಗಳ ಬಗ್ಗೆ ಹಿಂದೆ ನಾನು ತಿಳಿಸ್ಕೊಟ್ಟಿದ್ದೆ. ಫಾರ್ ಎಕ್ಸಾಂಪಲ್ ಅವರ್ಲಿ ರಿಮೈಂಡರ್ ಆಗಿರ್ಬೋದು ಅಥವಾ DVB Pro ಆಗಿರ್ಬೋದು, ಈ ಆ್ಯಪ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಇದರ ವಿಶೇಷತೆ ಏನು ಅಂತ ನೀವೇನಾದರೂ ಕೇಳ್ತಾ ಇದ್ರೆ, ಇದರ ಮತ್ತೊಂದು ವಿಶೇಷವಾದ ಫೀಚರ್ ಏನಪ್ಪ ಅಂತಂದರೆ, ಈ ಆ್ಯಪನ್ನು ಹಾಕ್ಕೊಂಡು ಜಸ್ಟ್ ನೀವು ನಿಮ್ಮ ಫೋನ್ನ ಶೇಕ್ ಮಾಡಿದ್ರೆ ಸಾಕು, ಅದು ಟೈಮ್ ಹೇಳುತ್ತೆ. ಅಂತಂದರೆ ನಿಮ್ಮ ಫೋನ್ನ ಮೇಲೆ ಕೆಳಗೆ ಅಲ್ಲಾಡಿಸ್ಬೇಕು, ಅಲ್ಲಾಡಿಸಿದ್ರೆ ಟೈಮ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಈ ರೀತಿ ನೋಡಿ, ನಾನು ನನ್ನ ಫೋನ್ನ ಅಲ್ಲಾಡಿಸ್ತೀನಿ. It's 10 to 7 in the morning. It's 10 to 7 in the morning. ಅಲ್ಲಾಡಿಸಿದಾಗ ಈ ರೀತಿ ಟೈಮ್ ಹೇಳುತ್ತೆ. ಅಥವಾ ನೀವು ನಿಮ್ಮ ಪ್ರಾಕ್ಸಿಮಿಟಿ ಸೆನ್ಸರ್ ಏನಿರುತ್ತೆ ನಿಮ್ಮ ಮೊಬೈಲಲ್ಲಿ, ಆ ಪ್ರಾಕ್ಸಿಮಿಟಿ ಸೆನ್ಸರ್ ಹತ್ರ ನಿಮ್ಮ ಕೈ ಇಟ್ಟರೆ ಸಾಕು, ಟೈಮ್ ಹೇಳುತ್ತೆ ಈ ರೀತಿ. It's 9 minutes to 7 in the morning. It's 9 minutes to 7 in the morning. ಸೊ ಹಾಗಾದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್, ಈ ಆ್ಯಪ್ ಯಾವುದು, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು, ಇದರಲ್ಲಿ ಏನೇನು ಸೆಟ್ಟಿಂಗ್ಸ್ ಇದೆ, ಯಾವ ರೀತಿ ಕೆಲಸ ಮಾಡುತ್ತೆ, ಈ ಎಲ್ಲ ಮಾಹಿತಿನ ನಾನು ನಿಮಗೆಲ್ಲ ಈ ಟ್ಯುಟೋರಿಯಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಪೂರ್ತಿಯಾಗಿ ಅರ್ಥ ಆಗಬೇಕು ಅಂತಂದರೆ ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಟ್ಯುಟೋರಿಯಲ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ, ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇರೋ ತಪ್ಪದೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಹೆಚ್ಚು ಜನರಿಗೆ ವಿಡಿಯೋ ರೆಕಮೆಂಡ್ ಆಗುತ್ತೆ, ಹೆಚ್ಚು ಜನರಿಗೆ ಮಾಹಿತಿ ಸಿಗುತ್ತೆ. ನೀವು ಶೇರ್ ಮಾಡೋಕ್ಕಾಗಲ್ಲ ಅಂತಂದರೆ ಜಸ್ಟ್ ಲೈಕ್ ಆದರೂ ಮಾಡೋ ಮೂಲಕ ಈ ವಿಡಿಯೋ ಎಲ್ಲರಿಗೂ ರೆಕಮೆಂಡ್ ಆಗೋಂತೆ ಮಾಡಿ. ಅಷ್ಟೇ ಅಲ್ಲದೆ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ನಿಮಗೆ ನಾವು ಮಾಡ್ತಾ ಇರೋಂಥ ಕೆಲಸ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನಲ್ನ ಎಂಕರೇಜ್ ಮಾಡಿ, ನಮ್ಮನ್ನು ಎಂಕರೇಜ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಚಾನಲ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಟ್ಯುಟೋರಿಯಲ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಪ್ನ ಹೆಸರು ಟಾಕಿಂಗ್ ಕ್ಲಾಕ್ ಅಂತ. ಈ ಟಾಕಿಂಗ್ ಕ್ಲಾಕ್ ಆ್ಯಪು ನಿಮಗೆ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಆದರೆ ಟಾಕಿಂಗ್ ಕ್ಲಾಕ್ ಅಂತ ಸರ್ಚ್ ಮಾಡಿದಾಗ ಈ ಆ್ಯಪು ನಿಮಗೆ ಸಿಗೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಹಾಗಾಗಿ ಈ ಆ್ಯಪ್ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಹಾಕಿರ್ತೀನಿ. ಅಷ್ಟೇ ಅಲ್ಲದೆ, ಯಾರು ನಮ್ಮ ಕನ್ನಡ ತಂತ್ರಾಂಶ ಅಲರ್ಟ್ಸ್ ವಾಟ್ಸಪ್ ಕಮ್ಯುನಿಟಿಯಲ್ಲಿದ್ದೀರಾ ಅವ್ರಿಗಂತೂ ಕಮ್ಯುನಿಟಿಯಲ್ಲೇ ಸಿಗುತ್ತೆ. ಸೊ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆ್ಯಪ್ನ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದು 1 MBಗಿಂತನೂ ಕಡಿಮೆ ಇದೆ. ಕೇವಲ ಒಂದು 800 KB ಅನ್ನೋ ಇದೆ ಆ್ಯಪು. ಹಾಗಾಗಿ ಜಾಸ್ತಿ ಮೆಮೊರಿ ಕೂಡ ತಗೊಳ್ಳೋದಿಲ್ಲ ನಿಮ್ಮ ಮೊಬೈಲಲ್ಲಿ. ಸೊ ಈಗಾಗಲೇ ನಾನು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಮಾಡೋಣ ಬನ್ನಿ. ಓಪನ್ ಮಾಡಿದಾಗ ರೈಟ್ ಸ್ವೈಪ್ ಮಾಡ್ತಾ ಬನ್ನಿ. ಇದೆಲ್ಲ ಏನು ಬೇಡ ನಮಗೆ. 20:35 PM. ಸೊ ಈಗಿನ ಟೈಮ್ ಹೇಳುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆಫ್ ಅಂತ ಇರುತ್ತೆ ನೋಡಿ. ಈ ಕ್ಲಾಕ್ ವರ್ಕ್ ಆಗಬೇಕು ಅಂತಂದರೆ ಇದನ್ನ ನೀವು ಆನ್ ಮಾಡಬೇಕಾಗತ್ತೆ. ಓಕೆ, ಸೊ ಆನ್ ಮಾಡೋಣ. ಓಕೆ, ಆನ್ ಆಗಿದೆ. ಆನ್ ಆಗಿದ್ದಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಮ್ ಹೇಳುತ್ತೆ ನೋಡಿ. ಅದು It's 24 minutes to 9 in the evening. ನೋಡಿ, ಈ ರೀತಿ ಟೈಮ್ ಹೇಳುತ್ತೆ. It's 24 minutes to 9 in the evening. ಓಕೆ, ಈ ರೀತಿ ಟೈಮ್ ಹೇಳುತ್ತೆ. ಈಗ ನಾವು ಈ ಆ್ಯಪಲ್ಲಿ ಏನೇನು ಸೆಟ್ಟಿಂಗ್ಸ್ ಮಾಡ್ಕೊಬೇಕಾಗತ್ತೆ ಅಥವಾ ಏನೇನು ಮಾಡ್ಕೊಬೋದು ಅನ್ನೋದನ್ನ ಮೊದಲಿಗೆ ನೋಡೋಣ. ಹೀಗೆ ರೈಟ್ ಸ್ವೈಪ್ ಮಾಡ್ತಾ ಬನ್ನಿ. ಸೊ ಆನ್ ಪಕ್ಕ ಇಲ್ಲೊಂದು ಮೊದಲನೇ ಅನ್ಲೇಬಲ್ಡ್ ಬಟನ್ ಇದೆ ನೋಡಿ.
ಇದು ಶೇರ್ ಬಟನ್. ಇದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಈ ಆ್ಯಪ್ ಲಿಂಕನ್ನು ಶೇರ್ ಮಾಡ್ಬೋದು. Button. ನೆಕ್ಸ್ಟ್ ಒಂದು ಬಟನ್ ಇದೆ ನೋಡಿ, ಸೆಕೆಂಡ್ ಬಟನ್ನು. ಸೊ ಇದು ಲಾಸ್ಟ್ ಆಪ್ಷನ್ನು. ಇದೇ ಸೆಟ್ಟಿಂಗ್ಸು. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಸೆಟ್ಟಿಂಗ್ಸ್ ಓಪನ್ ಮಾಡೋಣ. Talk and clock. Language. ಸೊ ಈ ಸೆಟ್ಟಿಂಗ್ಸ್ ಓಪನ್ ಮಾಡಿದ ತಕ್ಷಣ ನೀವು ಫಸ್ಟ್ ಮಾಡ್ಬೇಕಾಗಿರೋಂಥ ಕೆಲಸ ಏನಪ್ಪ ಅಂತಂದರೆ, ಲಾಸ್ಟಲ್ಲಿ ಒಂದು ಆಪ್ಷನ್ ಇರುತ್ತೆ ಎಕ್ಸ್ಪರ್ಟ್ ಮೋಡ್ ಅಂತ. ಅದನ್ನ ಚೆಕ್ ಬಾಕ್ಸ್ ಚೆಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಎಲ್ಲ ಆಪ್ಷನ್ಸು ತೋರಿಸೋದಿಲ್ಲ ಸೆಟ್ಟಿಂಗ್ಸಲ್ಲಿ. ಸೊ ಈಗ ಸ್ಕ್ರೋಲ್ ಮಾಡ್ಕೊಂಡು ಎಂಡಿಗೆ ಹೋಗ್ತೀನಿ. Not checked. Not checked. Expert mode. Check box. ನೋಡಿ ಲಾಸ್ಟಲ್ಲಿ ಆಪ್ಷನ್ ಇದೆ ಎಕ್ಸ್ಪರ್ಟ್ ಮೋಡ್ ಅಂತ. ಇದನ್ನ ಚೆಕ್ ಮಾಡ್ತೀನಿ. Language. ಓಕೆ, ಈಗ ಚೆಕ್ ಮಾಡಿದ್ದೀನಿ. ಈಗ ನೋಡೋಣ ಏನೇನು ಸೆಟ್ಟಿಂಗ್ಸ್ ಇದೆ ಅಂತ. ಫಸ್ಟ್ ಆಪ್ಷನು ಲ್ಯಾಂಗ್ವೇಜು. Drop down list. Image and spinner. Castellano. ಕ್ಯಾಸ್ಟೆಲಾನೋ ಅಂತ ಇರುತ್ತೆ. ಕ್ಯಾಸ್ಟೆಲಾನೋ ಲ್ಯಾಂಗ್ವೇಜ್ನ ನಾವು ಇಂಗ್ಲೀಷಿಗೆ ಸೆಟ್ ಮಾಡೋಣ. Pop up window. Image and spinner. Image and spinner. English open parent. US closed parent. Image and spinner. English. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಇಂಗ್ಲೀಷ್ ಇರುತ್ತೆ. ಒಂದು ಇಂಗ್ಲೀಷ್ USA, ಇನ್ನೊಂದು ಇಂಗ್ಲೀಷ್ ಅಂತ ಮಾತ್ರ ಇರುತ್ತೆ. ಸೊ ನಾನು ನಿಮಗೆ ಇಂಗ್ಲೀಷ್ ಮಾತ್ರ ಇಟ್ಕೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ. ಯಾಕಪ್ಪ ಅಂತಂದರೆ ಈ ವಾಯ್ಸು ಸ್ವಲ್ಪ ಚೆನ್ನಾಗಿದೆ, ನಾನು ಅಬ್ಸರ್ವ್ ಮಾಡಿರಂಗೆ. Image and spinner. English. Talk and clock. Drop down list. Image and spinner. English. ಸೊ ಲ್ಯಾಂಗ್ವೇಜ್ ಸೆಟ್ ಮಾಡಿದ್ದೀವಿ. ನೆಕ್ಸ್ಟ್ Audio start. Seconds colon 5. ಆಡಿಯೋ ಸ್ಟಾರ್ಟ್ ಅಂತಂದರೆ ಸ್ಟಾರ್ಟಿಂಗಲ್ಲಿ ಟೈಮ್ ಹೇಳೋದಕ್ಕಿಂತ ಮುಂಚೆ ಯಾವುದಾದ್ರೂ ಆಡಿಯೋ ಪ್ಲೇ ಆಗಬೇಕು ಅಂತಂದರೆ ನೀವು ಇಲ್ಲಿ ಸೆಟ್ ಮಾಡ್ಬೋದು. ನೋಡಿ, Click to select an audio. ಕ್ಲಿಕ್ ಟು ಸೆಲೆಕ್ಟ್ ಆನ್ ಆಡಿಯೋ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಬೋದು. ಆದರೆ 5 ಸೆಕೆಂಡ್ವರೆಗೂ ಮಾತ್ರ ನೀವು ಆಡಿಯೋನ ಸೆಲೆಕ್ಟ್ ಮಾಡ್ಬೋದು. ನೀವೇನಾದ್ರು ದೊಡ್ಡ ಆಡಿಯೋ ಸೆಲೆಕ್ಟ್ ಮಾಡಿದ್ರು ಕೂಡ ಸ್ಟಾರ್ಟಿಂಗ್ 5 ಸೆಕೆಂಡ್ ಮಾತ್ರ ಪ್ಲೇ ಆಗುತ್ತೆ. ಸೊ ನಾನು ನಿಮಗೆ ಎಕ್ಸಾಂಪಲ್ಗೆ ಇಲ್ಲಿ ಯಾವುದಾದ್ರು ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ತೀನಿ. Music. Show roots. Button. ಸೊ ಬೈ ಡಿಫಾಲ್ಟು ನಾನು ಮ್ಯೂಸಿಕ್ ಫೋಲ್ಡರ್ ಒಳಗಡೆ ಬಂದಿದೆ. ಈ ಹಿಂದೆ ಆಲ್ರೆಡಿ ನಾನು ಯೂಸ್ ಮಾಡಿದ್ರಿಂದ. ನಿಮಗೆ ಬೇರೆ ಫೋಲ್ಡರ್ ಚೂಸ್ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಶೋ ರೂಟ್ಸ್ ಅಂತ ಇದೆಯಲ್ಲ, Show roots. Button. ಇದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಫೈಲ್ ಮ್ಯಾನೇಜರ್, ನಿಮ್ಮ ಇಂಟರ್ನಲ್ ಸ್ಟೋರೇಜ್ನ ಸೆಲೆಕ್ಟ್ ಮಾಡಿ ಅಲ್ಲಿಂದ ನಿಮಗೆ ಬೇಕಾಗಿರೋಂಥ ಫೋಲ್ಡರ್ ಒಳಗಡೆ ಹೋಗಿ ನಿಮ್ಮ ಆಡಿಯೋನ ಸೆಲೆಕ್ಟ್ ಮಾಡ್ಬೋದು. ಈಗ ಮ್ಯೂಸಿಕ್ ಫೋಲ್ಡ್ರಿಂದ ಯಾವುದೋ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ತೀನಿ. Ring 1.mp3. ಸೊ ಇಲ್ಲೊಂದು ಮ್ಯೂಸಿಕ್ ಇದೆ, ರಿಂಗ್ 1 ಅಂತ. ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. Talk and clock. Track 01. ನೋಡಿ, ಟ್ರ್ಯಾಕ್ 01 ಅಂತ ಹೇಳುತ್ತೆ ಅದು ಸೆಲೆಕ್ಟ್ ಆದಮೇಲೆ. Button. ಸೊ ನೆಕ್ಸ್ಟ್ ಬಟನ್ ಇದೆಯಲ್ಲ, ಈ ಬಟನ್ ಯಾಕಪ್ಪ ಅಂತಂದರೆ ನಾವು ಏನು ಮ್ಯೂಸಿಕ್ ಆ್ಯಡ್ ಮಾಡಿರ್ತೀವಿ ಅದನ್ನ ರಿಮೂವ್ ಮಾಡೋದಕ್ಕೆ. ನಿಮಗೆ ಬೇಡ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಆಗುತ್ತೆ. ನೆಕ್ಸ್ಟ್ 25% slider. ಸೊ ಈ ಮ್ಯೂಸಿಕ್ ವಾಲ್ಯೂಮ್ ಎಷ್ಟಿರಬೇಕು ಅಂತ. ಸೊ ಬೈ ಡಿಫಾಲ್ಟ್ 25% ಇರುತ್ತೆ. ಇದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋಣ ಒಂದು 50%ಗೆ. 30, 45, 50% slider. ಓಕೆ, ನೆಕ್ಸ್ಟ್ Greeting. ಗ್ರೀಟಿಂಗ್ ಅಂತಂದರೆ ಟೈಮ್ ಹೇಳೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲಿ ಏನಂತ ಹೇಳಬೇಕು ಅಂತ. Greeting. Edit box. ಇಲ್ಲಿ ಗ್ರೀಟಿಂಗ್ ಎಡಿಟ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ಬರಿಬೋದು. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಹಾಯ್ ಗಟಕ್ ಸಿಂಗ್ ಅಂತ ಬರ್ಕೊತೀನಿ. Hi Gatak Singh. Edit box. Greeting. Window. Farewell. ನೆಕ್ಸ್ಟು ಫೇರ್ವೆಲ್ ಅಂತಂದರೆ ಟೈಮ್ ಹೇಳಾದ್ಮೇಲೆ ಏನು ಹೇಳಬೇಕು ಅಂತ. Farewell. Edit box. ಇಲ್ಲಿ ನಾನು ಸುಮ್ಮನೆ ನೈಸ್ ಟೈಮ್ ಅಂತ ಬರೀತೀನಿ. Showing it. Nice time. Edit box. Farewell. Keyboard hidden. ಓಕೆ, ನೋಡಿ ನೈಸ್ ಟೈಮ್ ಅಂತ ಬರೀತೀನಿ ಫೇರ್ವೆಲ್ಲು. ನೆಕ್ಸ್ಟ್ Volume 9. ವಾಲ್ಯೂಮು 60% slider. ಎಷ್ಟು ವಾಲ್ಯೂಮಲ್ಲಿ ಟೈಮ್ ಹೇಳಬೇಕು ಅಂತ. ಇದನ್ನ 100% ಇಡ್ತೀಗ. 1. Voice speed 1.0. ನೆಕ್ಸ್ಟ್ ವಾಯ್ಸ್ ಸ್ಪೀಡು, ಇದನ್ನೇನು ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ಬಿಡಿ, ನಾರ್ಮಲಲ್ಲಿ ಇರುತ್ತೆ. 50%. Stream type. ನೆಕ್ಸ್ಟು ಸ್ಟ್ರೀಮ್ ಟೈಪು. Drop down list. Alarm. ಅಲಾರ್ಮ್ ವಾಲ್ಯೂಮಲ್ಲಿ ಇದು ಸ್ಟ್ರೀಮ್ ಆಗುತ್ತೆ. ಸೊ ಇದನ್ನು ಕೂಡ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ಬಿಡಿ. Volume of others audio apps. ನೆಕ್ಸ್ಟು ಈ ಟೈಮ್ ಹೇಳಬೇಕಾದ್ರೆ ಅದರ್ ವಾಲ್ಯೂಮ್ ಏನಾಗಬೇಕು ಅಂತ. Drop down list. Transiently lowering. ಟ್ರಾನ್ಸೆಂಟ್ಲಿ ಲೋವರಿಂಗ್ ಅಂತಂದರೆ ಬೇರೆ ವಾಲ್ಯೂಮು ಸ್ವಲ್ಪ ಲೋ ಆಗುತ್ತೆ ಟೈಮ್ ಹೇಳೋ ಟೈಮಲ್ಲಿ. ಸೊ ಇದನ್ನು ಕೂಡ ಡಿಫಾಲ್ಟ್ ಆಗಿ ಹಾಗೆ ಬಿಡಿ. Not checked. Sound off in silent/vibration mode. Check box. ಸೊ ಇದೇನಪ್ಪ ಅಂತಂದರೆ ನಿಮ್ಮ ಫೋನು ಸೈಲೆಂಟ್ ಮೋಡ್ ಅಥವಾ ವೈಬ್ರೇಷನ್ ಮೋಡಲ್ಲಿದ್ದಾಗ ಟೈಮ್ ಹೇಳಬೇಕಾ ಬೇಡವಾ ಅನ್ನೋಂಥದ್ದು. ನಿಮಗೆ ಟೈಮ್ ಹೇಳಬಾರ್ದು ಸೈಲೆಂಟ್ ಮೋಡಲ್ಲಿ ಅಂತಂದರೆ ಈ ಆಪ್ಷನ್ನ ಚೆಕ್ ಮಾಡಿ. ಹೇಳಬೇಕು ಅಂತಂದರೆ ಇದನ್ನ ಹಾಗೆ ಬಿಡಿ. ಸೊ ಈಗ ಸದ್ಯಕ್ಕೆ ನಾನು ಇದನ್ನ ಹಾಗೆ ಬಿಡ್ತೀನಿ. Checked. Accelerometer sensor active. Check box. ನೆಕ್ಸ್ಟು ಎಕ್ಸಲರಾಮೀಟರ್ ಸೆನ್ಸರ್ ಆ್ಯಕ್ಟಿವ್ ಅಂತ ಇದೆ. ಅಂತಂದರೆ ನಿಮ್ಮ ಫೋನ್ನ ಶೇಕ್ ಮಾಡಿದಾಗ ಟೈಮ್ ಹೇಳಬೇಕಾ ಬೇಡವಾ ಅಂತಂದ. ಒಂದು ವೇಳೆ ನಿಮ್ಮ ಫೋನ್ನ ಶೇಕ್ ಮಾಡಿದಾಗ ನಿಮಗೆ ಟೈಮ್ ಹೇಳಬಾರ್ದು ಅಂತಂದರೆ ಇದನ್ನ ನಾಟ್ ಚೆಕ್ ಮಾಡಿ. ನೆಕ್ಸ್ಟ್ GeForce 1.7. GeForce 1.7 ಅಂತ ಇದೆ ನೋಡಿ. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದಾಗ 34% slider. ಸೀಕ್ ಸ್ಲೈಡರ್ ಇದೆ, 34% ಇದೆ. ಇದೇನಪ್ಪ ಅಂತಂದರೆ ನಿಮ್ಮ ಶೇಕ್ ಸೆನ್ಸಿಟಿವಿಟಿ ಸೆಟ್ ಮಾಡೋ ಅಂಥದ್ದು ಎಷ್ಟು ಪರ್ಸೆಂಟ್ ಅಂತ. ಇದನ್ನ ನೀವು ತುಂಬ ಕಡಿಮೆ ಇಟ್ಕೊಂಡ್ರೆ ತುಂಬ ಲೈಟಾಗಿ ಫೋನ್ನ ನೀವು ಶೇಕ್ ಮಾಡಿದಾಗಲೂ ಕೂಡ ಟೈಮ್ ಹೇಳ್ತಾ ಇರುತ್ತೆ. ಸೊ ಅದು ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ಬೋದು. ಹಾಗಾಗಿ ಇದನ್ನ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. 39%, 44% slider. 44%ವರೆಗೂ ಇನ್ಕ್ರೀಸ್ ಮಾಡೀನಿ. ಸೊ ಇದು ನಿಮ್ಮ ಪ್ರಿಫರೆನ್ಸ್ಗೆ ಮತ್ತು ನಿಮ್ಮ ಫೋನ್ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ಡಿಪೆಂಡ್ ಆಗುತ್ತೆ. ಸೊ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಸೆನ್ಸಿಟಿವಿಟಿ ಸೆಟ್ ಮಾಡಿದ್ರೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತ. ಸೊ ನಾನು ಸ್ವಲ್ಪ 44 ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ. ಬೈ ಡಿಫಾಲ್ಟ್ 34 ಇತ್ತು. ನೆಕ್ಸ್ಟ್ Checked. Proximity sensor active. Check box. ಪ್ರಾಕ್ಸಿಮಿಟಿ ಸೆನ್ಸರ್ ಆ್ಯಕ್ಟಿವ್ ಅಂತ ಇದೆ ನೋಡಿ. ಇದೇನಪ್ಪ ಅಂತಂದರೆ
ಪ್ರಾಕ್ಸಿಮಿಟಿ ಸೆನ್ಸರ್ ಟಚ್ ಮಾಡಿದಾಗ ಟೈಮ್ ಹೇಳಬೇಕಾ ಬೇಡವಾ ನಿಮ್ಮ ಫೋನು ಅನ್ನೋ ಅಂಥದ್ದು. ಸೊ ಇದನ್ನ ನಾನು ನಾಟ್ ಚೆಕ್ ಮಾಡ್ಕೊತೀನಿ, ಇದು ಬೇಡ ನನಗೆ. Not checked. ನೀವು ಬೇಕಾದ್ರೆ ಆನ್ ಮಾಡಿ ಇಟ್ಕೊಬೋದು. ನೆಕ್ಸ್ಟ್ Repeat and open parent minutes close parent colon 30. ರಿಪೀಟ್ ಇನ್ ಮಿನಿಟ್ಸ್ 30 ಅಂತ ಸೆಟ್ ಆಗಿದೆ ನೋಡಿ. ಅಂದರೆ ಎಷ್ಟು ನಿಮಿಷಕ್ಕೊಂದ್ಸಲ ಆಟೋಮೆಟಿಕಲಿ ಟೈಮ್ ಅನೌನ್ಸ್ ಮಾಡಬೇಕು ಅಂತ. ಇಲ್ಲಿ 50% slider. 50% ಇರುತ್ತೆ ಬೈ ಡಿಫಾಲ್ಟ್, ಅಂದರೆ 30 ಮಿನಿಟ್ಸು. ಇನ್ನು ನಾವು ಕಡಿಮೆ ಮಾಡೋಣ, 42 33 25% slider. 15 ಮಿನಿಟ್ಸ್ಗೆ ತಂದೀನಿ ನೋಡಿ ಈಗ. Repeat and open parent minutes close parent colon 15. ಸೊ ಈಗ 15 ಮಿನಿಟ್ಸ್ಗೆ ಸೆಟ್ ಆಯಿತು. 25% slider. ಸೊ ಈ 6 ಸ್ಲೈಡರ್ನ ನೀವು ಇನ್ಕ್ರೀಸ್ ಮಾಡ್ತಾ ಹೋದಾಗ ಒಂದೊಂದು ಸಲ ನೀವು ಇನ್ಕ್ರೀಸ್ ಮಾಡಿದಾಗಲೂ 5% ಇನ್ಕ್ರೀಸ್ ಮಾಡಿದಾಗ ಅದು 5 ಮಿನಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕಡಿಮೆ ಮಾಡಿದಾಗ ಅದೇ ರೀತಿ 5 ಮಿನಿಟ್ಸ್ ಕಡಿಮೆ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 10:00. 10:00 ಮತ್ತು 22:00. 22:00 ಅಂತ ಇದೆ ನೋಡಿ. ಇದೇನಪ್ಪ ಅಂತಂದರೆ ಇದೆರಡು ಸ್ಟಾರ್ಟ್ ಮತ್ತು ಸ್ಟಾಪ್ ಟೈಮು. ಸೊ ಸ್ಟಾರ್ಟ್ ಟೈಮು ಬೈ ಡಿಫಾಲ್ಟಾಗಿ 10 o'clock ಸೆಟ್ ಆಗಿದೆ. ಸ್ಟಾಪ್ ಟೈಮು 22 ಅಂತಂದರೆ 10 PM ಸೆಟ್ ಆಗಿದೆ. ಸೊ ಇದನ್ನ ನಾವು ಚೇಂಜ್ ಮಾಡೋಣ. ನಮಗೆ 24 hours ಅನೌನ್ಸ್ ಮಾಡಬೇಕು ಅಂತಂದರೆ ಈ 10:00. 10:00 ಅಂತ ಇದೆಯಲ್ಲ ಫಸ್ಟು, ಇದು ಸ್ಟಾರ್ಟ್ ಟೈಮು. ಇದನ್ನ ನಾವು 0ಗೆ ಸೆಟ್ ಮಾಡೋಣ ಅಂತಂದರೆ 12 o'clock AM. 10:00. 09 button. ಸೊ ಈ 09 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು 00 ಅಂತ ಬರೋವರೆಗೂ. 03 replaced 00 replaced 23 00 00:00 edit box. ನೋಡಿ 00ಗೆ ತಂದೀನಿ ಈಗ. ನೆಕ್ಸ್ಟ್ 59 00 cancel button. okay button. ಓಕೆ ಕೊಡೋಣ. ಮಿನಿಟ್ಸ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. talking clock 00:00. ಓಕೆ ನೋಡಿ ಸ್ಟಾರ್ಟಿಂಗ್ ಟೈಮು ಈಗ 00 ಅಂತ ಬಂದಿದೆ. ನೆಕ್ಸ್ಟ್ 22:00. 22:00 ಅಂತ ಇದೆಯಲ್ಲ, ಇಲ್ಲಿ ನಾವು 23 ಸೆಟ್ ಮಾಡೋಣ. 22:00 22 edit box 23 button. 23 ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. 23 replaced 22 23. Okay. 25 cap okay. talking clock 23:00. ಓಕೆ ಸ್ಟಾರ್ಟಿಂಗ್ ಟೈಮು 00, ಎಂಡಿಂಗ್ ಟೈಮು 23:00. ಸೊ 12 AM to 11 PM ಸೆಟ್ ಆಗಿದೆ ಈಗ. ನೆಕ್ಸ್ಟ್ start stop. ಇದು ಬಿಡಿ ಹಂಗೆ. ನೆಕ್ಸ್ಟ್ not checked start on boot check box. ನಾಟ್ ಚೆಕ್ ಸ್ಟಾರ್ಟ್ ಆನ್ ಬೋಟ್ ಅಂತ ಆಪ್ಷನ್ ಇದೆ ನೋಡಿ. ಇದನ್ನ ಚೆಕ್ ಮಾಡ್ಕೊಳ್ಳಿ. checked. ಇದನ್ನ ಚೆಕ್ ಮಾಡ್ಕೊಂಡಾಗ ನೀವು ಫೋನ್ನ ಏನೋ ರೀಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕಲಿ ಆ್ಯಪ್ ವರ್ಕ್ ಆಗ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂತಂದರೆ ಸ್ಟಾರ್ಟ್ ಆಗಲ್ಲ. ಈ ಆಪ್ಷನ್ನ ನೀವು ಚೆಕ್ ಮಾಡಿದ್ರೂ ಕೂಡ ಒಂದು ಪ್ರಾಬ್ಲಮ್ ಇದೆ ಆ್ಯಪಲ್ಲಿ. ಏನಪ್ಪ ಅಂತಂದರೆ ನೀವು ಫೋನ್ ಸ್ಟಾರ್ಟ್ ಮಾಡಿದಾಗ, ರೀಸ್ಟಾರ್ಟ್ ಮಾಡಿದಾಗ ಅಥವಾ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದಾಗ ಆಟೋಮೆಟಿಕಲಿ ಆ್ಯಪು ವರ್ಕ್ ಆಗೋದಿಲ್ಲ. ಸೊ ನೀವು ಈ ಆ್ಯಪ್ ಒಳಗೆ ಬಂದು ಆ್ಯಪ್ನ ಒಂದು ಸಲ ಆಫ್ ಮಾಡಿ ಆನ್ ಮಾಡಬೇಕಾಗತ್ತೆ. ಇದೊಂದು ಸಣ್ಣ ಬಗ್ಗಿದೆ ಆ್ಯಪಲ್ಲಿ. ಸೊ ನೆಕ್ಸ್ಟ್ ಒಂದು ಅನ್ಲೇಬಲ್ಡ್ ಬಟನ್ಗಳಿದೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಸೊ ಕಂಪ್ಲೀಟಾಗಿ ಎಲ್ಲ ಸೆಟ್ಟಿಂಗನ್ನು ಮಾಡ್ಕೊಂಡಿದ್ದೀವಿ. ಈಗ ಬ್ಯಾಕ್ ಬರ್ತೀನಿ ನೋಡಿ. ಸೊ ಫೋನ್ನ ಅಲ್ಲಾಡಿಸ್ತೀನಿ ನೋಡಿ. Hi Gatak Singh. It's 11 minutes to 9 in the evening. Nice time. ನೋಡಿ ಫ್ರೆಂಡ್ಸ್, ಏನು ಹೇಳ್ತೋದು, ಫಸ್ಟ್ ಮ್ಯೂಸಿಕ್ ಬಂತು. ಅದು ನಾನು ಮ್ಯೂಸಿಕ್ ಸೆಟ್ ಮಾಡಿದ್ದೆ. 5 secondsವರೆಗೂ ಮ್ಯೂಸಿಕ್ ಪ್ಲೇ ಆಗಿ ಅದಾದಮೇಲೆ ಹಾಯ್ ಗಟಕ್ ಸಿಂಗ್ ಅಂತ ಹೇಳ್ತು. ಅಂತಂದರೆ ಅದು ನಾನು ಗ್ರೀಟಿಂಗ್ ಸೆಟ್ ಮಾಡಿದ್ದು. ಆಮೇಲೆ ಟೈಮ್ ಹೇಳ್ತು 11 minutes to 9 ಅಂತಂದರೆ 8:49 PM. ಆಮೇಲೆ ನೈಸ್ ಟೈಮ್ ಅಂತ ಹೇಳ್ತು. ಸೊ ಇದು ಟೈಮ್ ಹೇಳೋದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಹೇಳುತ್ತೆ. ಯಾವ ರೀತಿ ಅಂತಂದರೆ ಈಗ 40 minutesವರೆಗೂ ಅದು 1 minute past 8, 2 minutes past 8, 3 minutes past 8 in the evening ಈ ರೀತಿ ಹೇಳುತ್ತೆ. ಅಂತಂದರೆ 8 ಗಂಟೆ ಆಗಿ 3 ನಿಮಿಷ ಆಗಿದೆ. ಈಗ 8:15 ಆದಾಗ 8:15 in the evening, ಅದೇ 8:30 ಆದಾಗ 8:30 in the evening ಈ ರೀತಿ ಹೇಳುತ್ತೆ. ಸೊ ಅದೇ 40 ನಿಮಿಷ ಆದಾಗ 40 minutes past 8 in the evening ಅಂತ ಹೇಳುತ್ತೆ. ಆಮೇಲೆ ಅಂದರೆ 40 ನಿಮಿಷ ಆದಮೇಲೆ 19 minutes to 9, 18 minutes to 9 ಆ ರೀತಿ ಹೇಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 10 minutes to 9 ಅಂತಂದರೆ ನೀವು ಅರ್ಥ ಮಾಡ್ಕೊಬೇಕು ಈಗ 8:50 ಆಗಿದೆ ಅಂತ. ಸೊ ಇದು ಟೈಮು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಹೇಳುತ್ತೆ. ನೀವು ಅದನ್ನ ಕೇರ್ಫುಲ್ಲಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಬೇಕು. ಓಕೆ, ಸೊ ನನಗೀಗ ಗ್ರೀಟಿಂಗ್ಸ್ ಏನು ಬೇಡ, ಬರೀ ಟೈಮ್ ಹೇಳೋದು ಸಾಕು ಅಂತಂದರೆ ನಾನು ಅದನ್ನು ಕೂಡ ಮಾಡ್ಬೋದು. ಸೊ ಮ್ಯೂಸಿಕ್ಕು ಮತ್ತು ಗ್ರೀಟಿಂಗ್ಸು ಅದು ಯಾವುದು ಬೇಡ ಅಂತಂದರೆ ಅದನ್ನೆಲ್ಲ ರಿಮೂವ್ ಮಾಡ್ಬೋದು. ಫೈನಲಿ ಅದನ್ನ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಿಂಪಲಾಗಿ ಟೈಮ್ ಹೇಳುತ್ತೆ. ಸೊ ಸೆಕೆಂಡ್ ಬಟನ್ ಇದೆ ಸೆಟ್ಟಿಂಗ್ಸು. ಸೊ ಆಡಿಯೋನ ರಿಮೂವ್ ಮಾಡ್ತೀನಿ ಈಗ. ಸೊ ಕ್ಲಿಕ್ ಮಾಡಿ ನೋಡೋಣ. ಓಕೆ, ಟ್ರ್ಯಾಕ್ 01 ಅಂತ ಇದ್ದಿದ್ದು ಕ್ಲಿಕ್ ಟು ಸೆಲೆಕ್ಟ್ ಅನ್ ಆಡಿಯೋ ಅಂತ ಹೇಳ್ತೇವೆ ನೋಡಿ. ಆಡಿಯೋ ರಿಮೂವ್ ಆಯಿತು. ನೆಕ್ಸ್ಟ್ 50% greeting. Hi Gatak Singh edit box. ಇಲ್ಲಿ ಗ್ರೀಟಿಂಗ್ನು ಕೂಡ ಡಿಲೀಟ್ ಮಾಡ್ತೀನಿ. Showing it. Talkback menu. Actions. Page. Select. Editing. Delete. Window board. Clear text. Keyboard hidden. ಓಕೆ, ಗ್ರೀಟಿಂಗ್ ಡಿಲೀಟ್ ಮಾಡಿದ್ದೀನಿ. ಫೇರ್ವೆಲ್ನು ಕೂಡ ಡಿಲೀಟ್ ಮಾಡ್ತೀನಿ.
Greeting. Edit box. Farewell. Nice time. Edit box. Showing it. Talkback menu. Action. Move. Paste. Selected text. Nice. Delete. With talking. Keyboard hidden. ಓಕೆ, ಎಲ್ಲ ರಿಮೂವ್ ಮಾಡಿದ್ದೀನಿ ಈಗ. ಫೇರ್ವೆಲ್ಲು ಮತ್ತು ಗ್ರೀಟಿಂಗ್ಸು, ಮ್ಯೂಸಿಕ್ ಎಲ್ಲ ಬ್ಯಾಕ್ ಬರ್ತೀನಿ ಈಗ. ಬ್ಯಾಕ್ ಬಂದರೆ ಸಾಕು, ಸೆಟ್ಟಿಂಗ್ಸ್ ಅಪ್ಲೈ ಆಗಿರುತ್ತದು. Loading. 0%. Progress bar. Talking clock. Button. ಈಗ ಫೋನ್ ಶೇಕ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. It's 8 minutes to 9 in the evening. ನೋಡಿ, 8 minutes to 9 ಇಂದ ಈವ್ನಿಂಗ್ ಅಂತ ಹೇಳ್ತಾ ಇದೆ. ಅಂತಂದರೆ 9 ಗಂಟೆಗೆ ಇನ್ನೂ 8 ನಿಮಿಷ ಇದೆ. 8:52 ಈಗ. ಸೊ It's 8 minutes to 9 in the evening. ನೋಡಿ, ಈ ರೀತಿ ಜಸ್ಟ್ ಫೋನ್ ಶೇಕ್ ಮಾಡಿದ ತಕ್ಷಣ ಟೈಮ್ ಹೇಳುತ್ತೆ. ಅಥವಾ ನಿಮಗೆ ಫೋನ್ ಶೇಕ್ ಮಾಡೋದು ಒಂದೊಂದ್ಸಲ ಇರಿಟೇಷನ್ ಆಗ್ಬೋದು. ಏನು ಅಂತಂದರೆ, ನೀವು ಫೋನ್ನ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರೋವಾಗ ಅದು ಶೇಕ್ ಆಗಿ ಕೆಲವೊಂದು ಟೈಮ್ ಹೇಳ್ತಾ ಇರುತ್ತೆ. ಹಂಗೇನಾದ್ರು ಆಗ್ತಾಯಿದ್ರೆ ನಿಮ್ಮ ಶೇಕ್ ಸೆನ್ಸಿಟಿವಿಟಿನ ಜಾಸ್ತಿ ಇಟ್ಕೊಳ್ಳಿ. ಅಥವಾ ನಿಮಗೆ ಈ ಆ್ಯಪು ಬರೀ ಟೈಮ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಮಾತ್ರ ಸಾಕು, ನಮಗೆ ಶೇಕ್ ಮಾಡಿದಾಗ ಏನೋ ಟೈಮ್ ಹೇಳೋದು ಬೇಡ ಅಂತಂದರೆ ನೀವು ಅದೇನು ಆಕ್ಸಲರೋಮೀಟರ್ ಸೆನ್ಸಾರ್ ಅಂತ ಇರುತ್ತೆ ಸೆಟ್ಟಿಂಗ್ಸಲ್ಲಿ, ಅದನ್ನ ನಾಟ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟೇ ಫ್ರೆಂಡ್ಸ್, ಇದೇನೂ ಇಲ್ಲ. ಜಸ್ಟ್ ನಾನು ಏನೇನು ಸೆಟ್ಟಿಂಗ್ಸ್ ತೋರಿಸ್ತೆ ನಿಮಗೆ, ಅದೆಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಪ್ರಿಫರೆನ್ಸ್ಗೆ ಅನುಸಾರ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಳಿ. ಅದಾದಮೇಲೆ ಜಸ್ಟ್ ನಿಮ್ಮ ಫೋನ್ ಅಲ್ಲಾಡಿಸಿದ್ರೆ ಸಾಕು, ಟೈಮ್ ಹೇಳುತ್ತೆ. ಅಥವಾ ನೀವು ಎಷ್ಟು ಗಂಟೆಗೆ ಒಂದು ಸಲ ಟೈಮ್ ಹೇಳಬೇಕು ಅಂತ ಸೆಟ್ ಮಾಡಿರ್ತೀರೋ ಆ ಪ್ರಕಾರ ಆಟೋಮೆಟಿಕಲಿ ಟೈಮ್ ಅನೌನ್ಸ್ಮೆಂಟ್ ಕೂಡ ಮಾಡುತ್ತೆ. ಸೊ ಈ ಒಂದು ಆ್ಯಪ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಈಗ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಆ್ಯಪ್ನ ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಯೂಸ್ ಮಾಡಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಈ ಮಾಹಿತಿ ಅರ್ಥ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸುಮಾರು ಜನ ಚಾನಲ್ನ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಆಗೋದಿಲ್ಲ. ಆ ರೀತಿ ಮಾಡಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.